ನಮಸ್ಕಾರ. ನನ್ನ ಹೆಸರು ನಯೀಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ. ಈಗ ನಮಗೆ ಚಳಿಗಾಲದಲ್ಲಿ ಶೀತ, ಕೆಮ್ಮು, ಅಸ್ತಮ ಆಗುವರಿ ಒಂದು ಕಷಾಯ ನೋಡಿ. ಶ್ವಾಸಕೋಶದಲ್ಲಿರುವ ಕಫವನ್ನು ಹೇಗೆ ಸ್ವಚ್ಛ ಮಾಡುವುದು ತಿಳಿಸುತ್ತೇನೆ. ತುಂಬ ಸುಲಭ. ಯಾವ ಯಾವ ಎಲೆಗಳಲ್ಲಿ ಕಫನಾಶಕ ಶಕ್ತಿ ಇದೆ ಎಂದು ತಿಳಿಸುತ್ತೇನೆ ನೋಡಿ. ಒಂದು ತುಳಸಿ ಎಲೆ, ಪುದೀನ, ದೊಡ್ಡಪತ್ರೆ ಅಂದರೆ ಸಾಂಬಾರ್ ಸೊಪ್ಪು, ಬಿಲ್ವಪತ್ರೆ ಎಲೆ, ನಿಂಬೆಹಣ್ಣಿನ ಎಲೆಯ, ಮಜ್ಜಿಗೆ ಹುಲ್ಲು, 6 ಥರದ ಎಲೆಗಳಲ್ಲಿ ಕಷಾಯದಿಂದ ಮನೆಯಲ್ಲಿಯೇ ಹೇಗೆ ಕಫವನ್ನು ಸ್ವಚ್ಛ ಮಾಡಬಹುದು. ಶೀತ, ಅಸ್ತಮ, ಸೈನಸ್, ಡಸ್ಟ್ ಎಲರ್ಜಿ, ಕೆಮ್ಮು, ದಮ್ಮು ಎಲ್ಲ ಸಮಸ್ಯೆಗಳಿಗೆ ಕೇವಲ 40 ದಿನದ ಒಳಗೆ ಮನೆಯಲ್ಲಿಯೇ ಹೇಗೆ ಗುಣಪಡಿಸುವುದೆಂದು ತಿಳಿಸುತ್ತೇನೆ. ಇದಕ್ಕೆ ನೋಟ್ ಮಾಡಿಕೊಳ್ಳಿ ನೋಡಿ. ಒಂದು ತುಳಸಿ ಎಲೆ ಕಷಾಯ ಒಂದು 4 ದಿನ ಕುಡಿಯಿರಿ ಸಾಕು. ಪುದೀನ ಎಲೆ ಕಷಾಯ ಒಂದು 4 ದಿನ, ದೊಡ್ಡಪತ್ರೆ ಎಲೆ ಕಷಾಯ 4 ದಿನ, ಬಿಲ್ವಪತ್ರೆ 4 ದಿನ ಕಷಾಯ, ಲಿಂಬೆ ಮರದ ಎಲೆಯ ಕಷಾಯ ಒಂದು 4 ದಿನ, ಮಜ್ಜಿಗೆ ಹುಲ್ಲು, ಲೆಮನ್ ಗ್ರಾಸ್ ಹೇಳ್ತಾರೆ, ಅದೊಂದು 4 ದಿನ. ಯಾವುದಾದರೂ ಒಂದು ಸಿಕ್ಕಿದನ್ನು ಉಪಯೋಗಿಸಿ. ಇಲ್ಲ ಈಗ ನಮಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ತುಳಸಿ ಸಿಗ್ತದೆ, ಅದನ್ನು ಮಾಡಿ. ನೆಕ್ಸ್ಟ್ ಮತ್ತೆ ಪುದೀನ ಅಂತೂ ಮಾರ್ಕೆಟಲ್ಲಿ ಸಿಗತ್ತೆ, ಅದನ್ನು ಮಾಡಿ. ದೊಡ್ಡಪತ್ರೆ ಎಲೆ, ಬಿಲ್ವಪತ್ರೆ ನೋಡಿ. ಈ ಹಳ್ಳಿಗಳಲ್ಲಿ ಕೆಲವರ ಮನೆಯಲ್ಲಿ ಇದೆ. ಸಿಟಿಯಲ್ಲಿ ಶಿವನ ದೇವಸ್ಥಾನ ಮುಂದೆ ಈ ಬುಟ್ಟಿಯಲ್ಲಿ ಮಾರ್ತಾರೆ ನೋಡಿ, ಸಿಟಿಯವರಿಗೆ ಹೇಳೋದು ನಾನು. ಅದನ್ನು ತಂದು ಕಷಾಯ ಮಾಡಿ. ಲಿಂಬೆ ಎಲೆ ಕಷಾಯ ಮತ್ತು ಮಜ್ಜಿಗೆ ಹುಲ್ಲು ಕಷಾಯ, ಅದನ್ನು ಕಷಾಯ ಯಾವುದಾದರೂ ಒಂದು ಸಿಕ್ಕರೆ ಉಪಯೋಗಿಸಿ ಕಷಾಯ ಮಾಡಿ ನೋಡಿ. ಅದಕ್ಕೆ ಅರ್ಧ ಹಸಿ ಶುಂಠಿ ಮತ್ತು ಅರಸಿನ ಹುಡಿ ಸ್ವಲ್ಪ ಒಂದು 2 ಚಿಟಿಕೆ ಹಾಕಿ ಸಣ್ಣ ಉರಿಯಲ್ಲಿ ಕುದಿಸಿ. ಗ್ಯಾಸಲ್ಲಿ ಮಾಡೋದಾದರೆ 5 ಗ್ಯಾಸಲ್ಲಿಟ್ಟು, ಸ್ಟೀಲಲ್ಲಿಟ್ಟು ಯಾ ಮಣ್ಣಿನ ಪಾತ್ರೆಯಲ್ಲಿಟ್ಟು 5 ಎಲೆಯನ್ನು ಹಾಕಿ ಒಳ್ಳೆ ಕುದಿಸಿ, ಸ್ವಲ್ಪ ಉಪ್ಪು ಮತ್ತು ಹಳದಿ 2 ಚಿಟಿಕೆ ಹಾಕಿ, ಸಿಕ್ಕಿದರೆ ಒಂದು ತೆಂಗಿನ ಹಾಲು ಒಂದು 100 ml ಹಾಕಿ. ಕಫ ಇದ್ದರೆ ಮಾತ್ರ, ಇಲ್ಲದಿದ್ದರೆ ವಾರಕ್ಕೆ 1 ಸಲ ಎಲ್ಲರೂ ತಗೊಳ್ಳಿ. ಈಗ ಸಂಡೇ ಎಲ್ಲರೂ ಮನೆಯಲ್ಲಿ ಫ್ರೀ ಇರ್ತಾರೆ, ಎಲ್ಲರೂ ಸಂಡೇ ಒಂದೊಂದು ಗ್ಲಾಸ್ ತಗೊಳ್ಬೋದು ಬೆಳಿಗ್ಗೆ. ಸರಿ, ದಯಮಾಡಿ ಎಲ್ಲರೂ ಮಾಡಿ. ಇದು ಖಾಲಿ ನಿಸರ್ಗದಲ್ಲಿ ಏನು ಸಿಗತ್ತೆ ಇದನ್ನು ಮಾಡಿದರೆ ನಮಗೆ ಎಲ್ಲದಕ್ಕೂ ಉಪಯೋಗ. ಇದು ಶೀತಕ್ಕೆ ಮಾತ್ರ ಇಲ್ಲ, ಎಲ್ಲ ಕಾಯಿಲೆಗೆ ಉಪಯೋಗ ಆಗ್ತದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ.